ಸ್ವಾಮಿ ಅವರ ಒಂದು ಪವಾಡವನ್ನ ನಿಮಗೆ ಹೇಳ್ಬೇಕಾಗೈತಿ ಇವತ್ತಿನ ದಿವಸ. ಏನಪ್ಪಾ ಅಂದ್ರ ಬಹಳಷ್ಟ ಅಯ್ಯಪ್ಪ ಸ್ವಾಮಿ ಮಾಲಾಧಾರಿಗಳಿಗೆ ಕೇಳ್ಬೇಕು ನೀವೆಲ್ಲರೂ ಗ್ರಾಮಸ್ಥರು. ಬಹಳ ವಿಶೇಷವಾದ ಈ ಘಟನೆ ಐತಿ. ಏನಪ್ಪಾ ಅಂದ್ರೆ ಒಂದು ಸಂದರ್ಭದಲ್ಲಿ ಅಯ್ಯಪ್ಪ ಸ್ವಾಮಿಗಳು ಇದ್ದಂತ ಸಮಯದಾಗ ಶನಿದೇವ್ರು ಗೊತ್ತದಾನ ಎಲ್ಲರಿಗೂ. ಶನಿದೇವ್ರು ಅಂದ್ರೆ ಯಾರಪ್ಪ ಅಂದ್ರ ಜಗತ್ತಿನ ಪ್ರತಿಯೊಬ್ಬ ಜಗತ್ತಿನಾಗ ಯಾರ ಹುಟ್ಲಿ ಪ್ರತಿಯೊಬ್ಬರನ್ನ ಕಾಡುವ ದೇವ್ರು ಯಾರಪ್ಪ ಅಂದ್ರ ಶನಿದೇವ್ರ. ಮನುಷ್ಯರ್ನಷ್ಟ ಅಲ್ಲ, ಯಾವ ದೇವ್ರನ್ನು ಬಿಟ್ಟಿಲ್ಲ ನಾವು. ಶನಿದೇವ್ರ ಅಂದ್ರ ಸಮಸ್ತ ಎಲ್ಲ ದೇವಾನು ದೇವತೆಗಳನ್ನೆಲ್ಲರನ್ನು ಕಾಡಿದ ದೇವ್ರು ಯಾರಾದ್ರೂ ಇದ್ರ ಶನಿದೇವ್ರ. ಯಾರನ್ನು ಬಿಡುವುದಿಲ್ಲ ಅಂತೇಳಿ ನನ್ನ ಸಾಡೆ ಸಾತಿ ಅನ್ನುವ ನನ್ನ ವಕ್ರ ದೃಷ್ಟಿ ಎಲ್ಲರ ಮ್ಯಾಗ ಇರ್ತಂತ ಹೇಳಿ ಅವ್ ಹುಟ್ಟಿದ ಮನುಷ್ಯಾಗ ಅವನ ಕಾಡಾಟ ತಪ್ಪಿದ್ದಲ್ಲ. ಎಲ್ಲಾರು ಕಾಡಕ್ಕ ನಾವು ಸಾಡೆ ಸಾತಿ ಅಂತೇಳಿ 7 ವರ್ಷ ಮನುಷ್ಯಾಗ ಹುಟ್ಟಿದ ಮನುಷ್ಯಾಗ ಶನಿಯ ವಕ್ರ ದೃಷ್ಟಿ ಇರುದ. ಅವಾಗ ಸಾಕಷ್ಟ ಮನುಷ್ಯ ಕಷ್ಟಗಳನ್ನು ಕೊಡ್ತಾನ ಅವ ಶನಿ. ಬಹಳ ಹೆಂಗ ಕಾಡಕ್ ಬೇಕಪ್ಪ ಅಂದ್ರ ಬಹಳ ಕೆಟ್ಟದಾಗಿ ಬಹಳ ಘೋರವಾಗಿ ಅವನು ಕಾಡಾಟ ಇರ್ತದ ಹುಟ್ಟಿದ ಮನುಷ್ಯಾಗ. ಆದ್ರ ವಿಶೇಷವಾಗಿ ಅಯ್ಯಪ್ಪ ಸ್ವಾಮಿ ಮಾಲಾಧಾರಿಗಳು ಎಂತ ವರವನ್ನು ಪಡೆದಾರಂದ್ರೆ ಅಯ್ಯಪ್ಪ ಸ್ವಾಮಿ ಮಾಲೆಯನ್ನು ಹಾಕಿ ಕಟ್ಟುನಿಟ್ಟಿನ ವ್ರತವನ್ನು ಪಾಲಿಸಿದ್ದೆ. ಆದ್ರ ನಿಮಗೆ ಎಂತ ವರ ಇತ್ತಪ್ಪ ಅಂದ್ರ ಜಗತ್ನ್ಯಾಗ ಯಾರಿಗೂ ಇಲ್ಲಾರ್ದ ವರ ನೀವು ಪಡ್ಕೊಂಡ್ ಬಂದಿರಿ. ಅದೇನಪ್ಪಾ ಅಂದ್ರ ನಿಮಗ್ ಎಂತ ವರ ಸಿಕ್ಕತ್ಪ ಅಂದ್ರ ಒಂದು ದಿನ ಶನಿ ಮಹಾತ್ಮ ಅಯ್ಯಪ್ಪ ಸ್ವಾಮಿ ಮಾಲಾಧಾರಿಗಳನ್ನ ಕಾಡುವಂತ ಸಂದರ್ಭದಾಗ ಅವನ ವಕ್ರ ದೃಷ್ಟಿ ಅವನ ಸಾಡೆ ಸಾತಿ ಅವ್ರ ಮ್ಯಾಲ ಇರ್ತತಿ. ಅವಾಗ ಸಾಕಷ್ಟು ಕಷ್ಟಗಳನ್ನು ಕೊಡಾಕತ್ತಾನವ ಶನಿದೇವ್ರ. ಅವಾಗ ಅಯ್ಯಪ್ಪ ಸ್ವಾಮಿ ಶನಿದೇವ್ರಿಗೆ ಹೇಳ್ತಾನ, ದೇವ ನನ್ನ ಭಕ್ತರನ್ನ ನೀನು ಕಾಡಬೇಡ, ಬಹಳಷ್ಟ ಅವರು ವ್ರತವನ್ನ ಕಟ್ಟುನಿಟ್ಟಿಂದ ಮಾಡ್ತಿರ್ತಾರ, ಆ ಸಂದರ್ಭದಲ್ಲಿ ನೀ ಕಾಡಬೇಡ ಅವ್ರನ್ನ ಅಂತೇಳಿ ಕೇಳ್ತಾನ. ಅವಾಗ ಶನಿದೇವ್ರು ಹೇಳ್ತಾನು, ನಾ ದೇವಾನು ದೇವತೆಗಳನ್ನ ಬಿಟ್ಟಿಲ್ಲ, ಶಿವ ಪಾರ್ವತಿಯರನ್ನ ಬಿಟ್ಟಿಲ್ಲ, ನಿನ್ನ ಭಕ್ತರನ್ನ ಬಿಡ್ಲೇನ ಅಂತಾನು. ಅವಾಗ ಬಹಳಷ್ಟು ಶನಿ ಅಂದ್ರ ಅವ ಒಂದ ಬಹಳಷ್ಟ ಕಟುವಾದ ದೇವ್ರ. ಅವಾಗ ಅಯ್ಯಪ್ಪ ಸ್ವಾಮಿ ಹೇಳ್ತಾನು, ಇಲ್ಲ ನನ್ನ ಭಕ್ತರು ಬಹಳಷ್ಟ ಕಠಿಣ ವೃತ್ತದಲ್ಲಿ ಇರ್ತಾರೋ, ನೀ ಕಾಡೋದ್ರಿಂದ ಅವ್ರಿಗೆ ಬಹಳ ತೊಂದರೆ ಆಕತ್ತ. ಇಲ್ಲ, ನಾ ಯಾರನ್ನೂ ಬಿಡೋದಿಲ್ಲ, ಹುಟ್ಟಿದ ಮನುಷ್ಯನ ನಾ ಕಾಡಬೇಕು ಅಂತ ನನಗ ಶಕ್ತಿ ಆ ದೇವ್ರು ಕೊಟ್ಟಾನು. ಹುಟ್ಟಿದ ಮನುಷ್ಯ ಅಂದ್ಮ್ಯಾಗ ನನ್ನ ದೃಷ್ಟಿ ವಕ್ರ ದೃಷ್ಟಿ ಅವ್ರ ಮ್ಯಾಗ ಬೀಳುದ, ಅವ್ರಿಗೆ 7 ವರ್ಷ ನಾ ಕಾಡವ ಅಂತ ಹೇಳ್ತಾನ. ಅವಾಗ ಶನಿದೇವ್ರ ಒಂದು ಮಾತನ್ನ ಹೇಳ್ತಾರು, ಅಯ್ಯಪ್ಪ ಸ್ವಾಮಿ ಬಹಳಷ್ಟು ಬೇಡ್ಕೋತಾರ, ನೀ ನನ್ನ ಭಕ್ತರನ್ನ ಕಾಡಬೇಡ ಅಂತೇಳಿ. ಅವಾಗ ಶನಿದೇವ್ರು ಹೇಳ್ತಾನು, ನಿನ್ನ ಭಕ್ತರು ಎಂತ ಭಕ್ತಿ ತೋರಿಸ್ತಿರ್ಬೋದು ಕರೆ, ನಾ ಕಾಡಾಕತ್ನಿ ಅಂದ್ರ ದಿನ ಬೆಳಿಗ್ಗೆ ಎದ್ದ ಪನ್ನೀರ ಸ್ನಾನವನ್ನು ಮಾಡೋರೆಲ್ಲ ತಣ್ಣೀರು ಸ್ನಾನ ಮಾಡ್ಸಕ್ ಹಸ್ತನ್ನ ಅಂತ ಕಷ್ಟ ಕೊಡ್ತಾನ ಅವ್ರಿಗೆ ಅಂತ ಹೇಳ್ತಾನ. ಅವಾಗ ಅಯ್ಯಪ್ಪ ಸ್ವಾಮಿ ಹೇಳ್ತಾನು, ನನ್ನ ಭಕ್ತರು ಕೂಡ ಸೂರ್ಯ ಹುಟ್ಟುಕ್ಕಿಂತ ಮೊದಲ ನಸುಕಿನ ಜಾವ ಎದ್ದ ತಣ್ಣೀರ ಸ್ನಾನವನ್ನು ಮಾಡಿ ನನ್ನ ಸೇವೆ ಮಾಡ್ತಾರಂತ ಹೇಳ್ತಾನೆ ಅಯ್ಯಪ್ಪ ಸ್ವಾಮಿ. ಇದು ಶನಿ ಮಹಾದೇವರಿಗೆ ಹೇಳ್ತಾನು. ಅವಾಗ ಶನಿದೇವರ ಅದನ್ನು ಕೇಳಿ, ಇದಷ್ಟ ಅಲ್ಲ, ನಾ ಕಾಡಾಕತ್ನಂದ್ರ ಎಂತೆಂತ ಕಷ್ಟಗಳು ಕೊಡ್ತಾನಂದ್ರ ಮನಿ ಮಠ ಬಿಟ್ಟ, ತಂದೆ ತಾಯಿಗಳನ್ನು ಬಿಟ್ಟ, ಮಡದಿ ಮಕ್ಕಳನ್ನು ಬಿಟ್ಟು ಮನಿ ಬಿಟ್ಟು ಬರ್ಬೇಕ, ಅಷ್ಟ ಮನ್ಯಾಗ ಕೂಡ ಇರ್ಲಾರ್ದಂತ ಕಷ್ಟಗಳನ್ನ ಎಲ್ಲಾರು ಬಿಟ್ಟು ಬರುವಂತ ಕಷ್ಟಗಳನ್ನ ನಾನು ಮನುಷ್ಯರಿಗೆ ಕೊಡ್ತೇನೆ ಅಂತ ಹೇಳ್ತಾನ ಶನಿದೇವರು. ಅವಾಗ ಅಯ್ಯಪ್ಪ ಸ್ವಾಮಿ ಹೇಳ್ತಾನು, ನನ್ನ ಭಕ್ತರು ಕೂಡ ತಮ್ಮ ಮನೆ ಸಂಸಾರ ತಂದೆ ತಾಯಿಯನ್ನು ಮಕ್ಕಳನ್ನು ಮಡದಿಯನ್ನು ಬಿಟ್ಟು ನನ್ನ ಸೇವೆ ಮಾಡ್ತಾರೋ ಅಂತ ಹೇಳಿ ಶನಿದೇವ್ರಿಗೆ ಹೇಳ್ತಾರೆ.
ಅವಾಗ ಶನಿ ಹೇಳ್ತಾನು, ನೀ ಹೇಳೋದು ನನಗೆ ಮನಸ್ಸಿಗೆ ಬಹಳಷ್ಟು ನಿನ್ನ ಭಕ್ತರ ಮೇಲೆ ಕರುಣೆ ಬರ್ತತಿ, ಆದ್ರೆ ನಾನು ಭಾಳ ಘೋರವಾಗಿ ವಿಪರೀತವಾಗಿ ಕಾಡ್ತನು. ನನ್ನ ಕಷ್ಟಗಳು ನಾ ಕೊಡಾಕತ್ನಿ ಅಂದ್ರೆ ಮನುಷ್ಯಾಗ ಬಿಡಾಕ್ ಸಾಧ್ಯ ಇಲ್ಲ, ಅದನ್ನು ಕೊಡ್ಲೇಬೇಕಾಕತ್ತಿ ನಾ. ಯಾಕಂದ್ರೆ ಅಂತ ವರವನ್ನ ಪಡ್ಕೊಂಡು ನಾ ಬಂದನು. ಹುಟ್ಟಿದ ಮನುಷ್ಯಾಗ ನನ್ನ 7.5 ಇದ್ದ ಇರುದಂತ ಹೇಳ್ತಾನು. ಆದ್ರೂ ಕೂಡ ಅಯ್ಯಪ್ಪ ಸ್ವಾಮಿ ಹೇಳ್ತಾನು, ಇಲ್ಲ ನಿನ್ನ ಭಕ್ತರಿಗೆ ನನ್ನ ಭಕ್ತರ ಕರುಣೆ ತೋರ್ಬೇಕಂತ ಹೇಳ್ತಾನ. ಅವಾಗ ಶನಿದೇವ್ರು ಹೇಳ್ತಾನು, ನಾ ಕಾಡಾಕತ್ನಿ ಅಂದ್ರ ಮನುಷ್ಯ ಹೆಂಗಾಕಂಪ ಅಂದ್ರ ಗಾಳಿಗಾರ ಆತಾರಲ್ಲ, ಕಾಲಾಗಿನ ಚಪ್ಪಲ್ ಕಬರ್ ಇರೋದಿಲ್ಲ, ಮೈಯಾಗಿನ ಅಂಗಿಕ ಅರಿವಿ ಕಬರ್ ಇರೋದಿಲ್ಲ, ಅಂತ ಕಷ್ಟಗಳನ್ನು ಕೊಡ್ತಾನು. ಅಯ್ಯಪ್ಪ ಸ್ವಾಮಿ ನೀ ಎಷ್ಟೇ ಕಷ್ಟಗಳು ಕೊಡ್ತಿಲ್ಲ, ಎಂತೆಂಥ ಕಷ್ಟಗಳು ಮನುಷ್ಯನ ಕೊಡ್ತಿಲ್ಲ, ಅಂತ ಕಷ್ಟಗಳನ್ನೆಲ್ಲ ಅವ್ರ ನನ್ನ ವ್ರತವನ್ನು ಪಾಲಿಸುವಾಗ ಅಂತ ಕಷ್ಟಗಳನ್ನು ಪಟ್ಟು ನನ್ನ ಭಕ್ತಿಗೆ ಪಾತ್ರ ಆಕಾರ ಅಂತ ಹೇಳ್ತಾನು. ಅವಾಗ ಅಯ್ಯಪ್ಪ ಸ್ವಾಮಿ ಹೇಳಿದ ಮಾತನ್ನ ಕೇಳಿ ಅಯ್ಯಪ್ಪ ಸ್ವಾಮಿ ಭಕ್ತರ ಮಾಲಾಧಾರಿಗಳ ಭಕ್ತಿಯನ್ನ ಶನಿ ದೇವರ ಕೇಳಿ ನಿಮ್ಮ ಭಕ್ತಿಗೆ ಅವನ ಮನಸ್ಸು ಅಕ್ಕರಿಗೆ ಬರ್ತದೆ ಶನಿದೇವರು. ಅವಾಗ ಹೇಳ್ತಾನೆ ಶನಿದೇವರ, ಈ ಜಗತ್ತಿನಾಗ ನಾ ಎಲ್ಲ ಮನುಷ್ಯರಿಗೆ ಏನು 7 ವರ್ಷ ನನ್ನ ವಕ್ರ ದೃಷ್ಟಿ ಇರ್ತತ್ಲ, ಆ ದೃಷ್ಟಿ ಅಯ್ಯಪ್ಪ ಸ್ವಾಮಿ ಮಾಲೆಯನ್ನು ಧರಿಸಿ ಕಟ್ಟುನಿಟ್ಟಿನ ಶ್ರದ್ಧೆಯಿಂದ ಭಕ್ತಿಯಿಂದ ಯಾರ ವ್ರತವನ್ನು ಪಾಲಿಸ್ತಾರಲ್ಲ ಅವ್ರಿಗೆ ನನ್ನ 7.5 ಇರುವುದಿಲ್ಲ, ಅವ್ರಿಗೆ ನನ್ನ ವಕ್ರ ದೃಷ್ಟಿ ಇರುವುದಿಲ್ಲ. ಅವತ್ತಿಗೆ ಅವ್ರಿಗೆ ಆ ಶಾಪದಿಂದ ಮುಕ್ತಿ ಅಂತ ಹೇಳಿ ಆಶೀರ್ವಾದ ಮಾಡ್ತಾರೆ. ಅದಕ್ಕೆ ಯಾರು ಶನಿ ದೇವರ ಆಶೀರ್ವಾದವನ್ನು ಪಡೆದ ಅವನ ಭಕ್ತಿಗೆ ಯಾರು ಪಾತ್ರ ಆದಿದ್ರ ಅವರು ಶಬರಿಮಲೆ ಅಯ್ಯಪ್ಪ ಸ್ವಾಮಿ ಮಾಲಾಧಾರಿಗಳಂದ್ರೆ ತಪ್ಪಾಗೋದಿಲ್ಲ. ನಿಮ್ಮ ಭಕ್ತಿ, ನಿಮ್ಮ ಶ್ರದ್ಧೆ, ಆ ಅಯ್ಯಪ್ಪ ಸ್ವಾಮಿ ಮೇಲಿರುವ ನಿಮ್ಮ ಭಕ್ತಿ ಸದಾಕಾಲ ಹಿಂಗ ಇರಲಿ. ನಿಮಗೆ ನೀವು ಬೇಡಿದ್ದನ್ನು ಕೊಡುವಂಥ ಕರುಣಾಮಯಿ ಆ ದೇವರು ಅಯ್ಯಪ್ಪ ಸ್ವಾಮಿ ಅದಾನು. ನೀವು ಸಾಕಷ್ಟು ಜನ ಇಲ್ಲಿ ಸಾಕಷ್ಟು 18 ವರ್ಷಗಳ ಕಾಲ ಮಾಲೆಯನ್ನು ಹಾಕಿದವರು ಗೊಲಬಾಯಿ ಗ್ರಾಮದಲ್ಲಿ ಆಗಷ್ಟೇ ನಾವು ಸತ್ಕಾರ ಮಾಡಿದ್ದೀವಿ. ನಿಮ್ಗೆಲ್ಲರಿಗೂ ಗೊತ್ತಿರ್ತದೆ ಅಯ್ಯಪ್ಪ ಸ್ವಾಮಿ ಆಶೀರ್ವಾದ ಎಂಥದ್ದು ಅಂತೇಳಿ. ಒಮ್ಮೆ ನೀವು ಮಾಲೆ ಧರಿಸಿ ಭಕ್ತಿಯಿಂದ ನಡ್ಕೊಂಡಿದ್ದಾದ್ರೆ ನಿಮ್ಮ ಜೀವನದಲ್ಲಿ ನಿಮ್ಮ ಬದುಕಲ್ಲಿ ಪರಿವರ್ತನೆ ಆಗೇ ಆಕತ್ತೆ. ಆಗಿಲ್ಲಪ್ಪ ಅಂದ್ರೆ ನೀವು ಕಟ್ಟುನಿಟ್ಟಿನ ವ್ರತವನ್ನು ಮಾಡಿಲ್ಲ ಅಂತೇಳಿ ಅರ್ಥ. ಪರಿವರ್ತನೆ ಆಗಿಲ್ಲ ಅಂದ್ರೆ ನೀವೇನು ತಪ್ಪಿರಲಿ ಅದನ್ನು ತಿದ್ದುಕೊಳ್ಳುವಂಥ ಕೆಲಸವನ್ನು ಮಾಡ್ರಿ. ಸಾಕಷ್ಟು ನಾವು ಬಬಲಾದಿಗೆ ಬರುವಂಥ ಭಕ್ತಾದಿಗಳಿಗೆ ಹೇಳ್ತೀವಿ, ಯಾರೋ ಕುಡಿಬೇಡ್ರಿಪ್ಪ, ಯಾರೋ ವ್ಯಸನವನ್ನು ಮಾಡಬೇಡ್ರಿ, ಯಾವುದೇ ಥರ ಚಟವನ್ನು ಅಂತೇಳಿ. ಆದ್ರೆ ನಮ್ಮ ಮುಂದೆ ಹೋಗ್ತಾರೋ ಆಣಿ ಹಾಕ್ತಾರೋ ಹೋಗ್ತಾರೋ. ಸಾಕಷ್ಟು ಮನೆಯವ್ರು ಹೇಳ್ತಾರೆ, ಊರಾಗಿ ಹಿರಿಯರು ಹೇಳ್ತಾರೆ, ಯಾರೂ ಬಿಡೋದಿಲ್ಲ. ಆದ್ರೆ ಎಷ್ಟೋ ಜನ ಅಯ್ಯಪ್ಪ ಸ್ವಾಮಿ ಮಾಲಾಧಾರಿಗಳು ಕೆಲವೊಬ್ರ ಕುಡಿತಿರ್ತಾರೋ, ತಂಬಾಕು ತಿಂತಿರ್ತಾರೋ. ಆದ್ರೆ ಅವ್ರು ಏನು ಮಾಲೆ ಹಾಕ್ತಾರಲ್ಲ ಅವತ್ತಿನ ಕ್ಷಣದಿಂದ ಆ ಮಾಲೆಯನ್ನು ತೆಗೆಯೋ ತನಕ ಆ ವ್ಯಸನವನ್ನು ಬಿಡ್ತಾರೆ. ಎಷ್ಟೋ ಅಯ್ಯಪ್ಪ ಸ್ವಾಮಿ ಮಾಲಾಧಾರಿಗಳು ಅಯ್ಯಪ್ಪ ಸ್ವಾಮಿ ಮಾಲೆಯನ್ನು ಧರಿಸಿ ವ್ಯಸನದಿಂದ ಮುಕ್ತ ಆಗಿದ್ದ ನಿದರ್ಶನಗಳು ಸಾಕಷ್ಟು ಅದಾವು. ಇದಕ್ಕಿಂತ ದೊಡ್ಡ ಈ ಸಮಾಜಕ್ಕೆ ಕೊಡುಗೆ ಯಾವುದೂ ಇಲ್ಲ. ನೀವು ಹಿಂಗ ನಿಮ್ಮ ಭಕ್ತಿಯನ್ನು ಮುಂದುವರಿಸ್ರಿ. ದೇವ್ರ ಮೇಲೆ ನಂಬಿಕೆ ಇರಬೇಕು. ದೇವರು ಹೆಂಗ ನಂಬಿಕೆ ಇಡಬೇಕಪ್ಪ ಅಂದ್ರೆ ಅಯ್ಯಪ್ಪ ಸ್ವಾಮಿ ಭಕ್ತರ ಮ್ಯಾಗ ಹೆಂಗ ನಂಬಿಕೆ ಇಟ್ಟಾನ, ನೀವು ಹೆಂಗ ಅಯ್ಯಪ್ಪ ಸ್ವಾಮಿ ಮ್ಯಾಗ ನಂಬಿಕೆ ಇಟ್ಟಿರಲ್ಲ ಹಂಗ ನಂಬಿಕೆ ಇರ್ಬೇಕು. ನಮ್ಮ ಜೀವನದಾಗ ಏನೂ ಆಗತ್ತಿಲ್ಲ, ನಾವು ಎಷ್ಟು ಭಕ್ತಿಯಿಂದ ಶ್ರದ್ಧೆಯಿಂದ ನಡ್ಕೋತೀವಿ, ಎಷ್ಟು ದೇವ್ರಿಗೆ ಹೋಗ್ತೀವಿ, ಆದ್ರೆ ಏನೂ ಆಗವತ್ಲ ಆತೀವಿ. ಆದ್ರೆ ಯಾವತ್ತಿಗೂ ಕೂಡ ನಂಬಿಕೆ ಕಳ್ಕೋಬಾರ್ದು. ದೇವರು ಪರೀಕ್ಷೆ ಮಾಡ್ತಿರ್ತಾನೆ. ಆ ಪರೀಕ್ಷೆಯಲ್ಲಿ ನಿಮಗೆ ಸಾಕಷ್ಟು ಕಷ್ಟಗಳು ಬರ್ತಿರ್ತಾವೆ. ಆ ಪರೀಕ್ಷೆಯಲ್ಲಿ ಒಂದು ಸಲ ನೀವು ಆ ಭಕ್ತಿಯನ್ನು ಬಿಡದ ಏನು ಕಷ್ಟ ಬಂದ್ರು ನೀನಪ್ಪ, ಏನು ಸುಖ ಬಂದ್ರು ನೀನಪ್ಪ ಅಂತೇಳಿ ಯಾರು ಹಾಕಿರ್ಲ ಅವ್ರು ಮುಂದೊಂದು ದಿನ ಅವ್ರಿಗೆ ಒಳ್ಳೆಯ ದಿನಗಳು ಬರ್ತಾವ. ಯಾರ ಮೇಲೆ ನಂಬಿಕೆ ಇಡ್ಬೇಕಪ್ಪ ಅಂದ್ರೆ ದೇವ್ರ ಮ್ಯಾಗ ನಂಬಿಕೆ ಇಡ್ಬೇಕು. ಯಾರಷ್ಟೇ ನಿಮ್ಮನ್ನ ತುಳಿಯಾಕ ಪ್ರಯತ್ನ ಮಾಡಿದ್ರು ಸಹಿತ ದೇವ್ರ ಆಶೀರ್ವಾದ ಇದ್ರೆ ನೀವು ಮ್ಯಾಲೆ ಬರ್ತೀರಿ.
ದೇವರ ಆಶೀರ್ವಾದ ನಿಮ್ಮ ಮ್ಯಾಲ ಇರ್ಲಿಕ್ಕಂದ್ರ ಯಾರೆಷ್ಟ ನಿಮ್ಮನ್ನ ಮ್ಯಾಲ ಎತ್ತಾಕ ಪ್ರಯತ್ನ ಮಾಡಿದ್ರು ಸಹಿತ ನೀವು ಮ್ಯಾಲ ಬರಾಕ್ ಸಾಧ್ಯ ಇಲ್ಲ. ಅದಕ್ಕೆ ನೀವು ಯಾರ ಮೇಲೆ ನಂಬಿಕೆ ಇಡಬೇಕಪ್ಪ ಅಂದ್ರೆ ದೇವ್ರ ಮೇಲೆ ನಂಬಿಕೆ ಇಡಬೇಕು. ಆ ದೇವರು ನಿಮಗೆ ಸಾಕಷ್ಟು ಕೊಟ್ಟೆ ಕೊಡ್ತಾನು. ಬಬಲಾದಿ ಸದಾಶಿವಜನ ಹಾಗೂ ಅಯ್ಯಪ್ಪ ಸ್ವಾಮಿ ಆಶೀರ್ವಾದ ನಿಮ್ಮ ಮ್ಯಾಲ ಸದಾ ಕಾಲ ಇರ್ತೈತಿ. ಎಲ್ಲರೂ ಕೂಡ ನೀವೆಲ್ಲರೂ ಇಲ್ಲಿ ಬಂದವರು ಅಯ್ಯಪ್ಪ ಸ್ವಾಮಿ ಭಕ್ತರನ್ನ ನೋಡಿ, ಅವರ ಭಕ್ತಿಯನ್ನು ನೋಡಿ ನೀವು ಕೂಡ ಅಯ್ಯಪ್ಪ ಸ್ವಾಮಿ ಸೇವೆಯಲ್ಲಿ ತನು ಮನ ಧನದಿಂದ ಯಾವುದೇ ಪ್ರಕಾರವಾದ ಸೇವೆಯನ್ನು ಕೂಡ ನೀವು ಮಾಡ್ರಿ. ನಿಮಗೂ ಸಹಿತ ಅಯ್ಯಪ್ಪ ಸ್ವಾಮಿ ಆಶೀರ್ವಾದ ದೊರೀತೈತಿ. ಪ್ರತಿ ವರ್ಷ ನಿಮ್ಮ ಈ ಮಹಾಪೂಜೆ ಇನ್ನಷ್ಟು ವಿಜೃಂಭಣೆಯಿಂದ ನಡೀಲಿ. ಆ ಬಬಲಾದಿ ಅಜ್ಜನ ಆಶೀರ್ವಾದ ಎಲ್ಲ ಗೊಲ್ಬಾಯಿ ಗ್ರಾಮದ ಅಯ್ಯಪ್ಪ ಸ್ವಾಮಿ ಮಾಲಾಧಾರಿಗಳ ಮೇಲೆ ಸದಾ ಕಾಲ ಇರ್ತದೆ. ಅವರ ನಾ ಸಾಕಷ್ಟು ಕಾರ್ಯಕ್ರಮಗಳು ಹುಡುಕನು, ಆದ್ರೆ ಗೊಲ್ಬಾಯಿ ಗ್ರಾಮದಲ್ಲಿ ಇರುವಂಥ ಶಿಸ್ತು ಯಾವ ಕಾರ್ಯಕ್ರಮದಲ್ಲೂ ಇರೋಕ್ಕೆ ಸಾಧ್ಯವಿಲ್ಲ. ಹೆಸರನ್ನ ಹೇಳಬಾರ್ದು. ಎಲ್ಲರೂ ಈ ಕಾರ್ಯಕ್ರಮಕ್ಕೆ ಯಾರ ಸೇವೆಯನ್ನು ಮಾಡಿರಿ ಎಲ್ಲರೂ ಕೂಡ ಅವರ ಈ ಶಿಸ್ತಿಗೆ ಅವರೆಲ್ಲ ಕಾರಣ ತಿಳಿದ್ರೆ ತಪ್ಪಾಗೋದಿಲ್ಲ. ಗೊಲ್ಬಾಯಿ ಗ್ರಾಮದ ಕಾರ್ಯಕ್ರಮವನ್ನು ಎಲ್ಲ ಗ್ರಾಮಸ್ಥರು ಇಲ್ಲಿ ಬಂದಂಥ ಪರಸ್ಥಳ ಗ್ರಾಮಸ್ಥರು ನೋಡಿ ನೀವು ಕೂಡ ಇಷ್ಟು ಶಿಸ್ತಿನಿಂದ ಕಾರ್ಯಕ್ರಮಗಳನ್ನ ಸಮಯಕ್ಕೆ ಸರಿಯಾಗಿ ಮಾಡ್ರಿ ಅಂತ ಹೇಳ್ತಾ ನನ್ನ ಎರಡು ಮಾತಿಗೆ ವಿರಾಮ ಘೋಷಿಸ್ತೀನಿ.